ನಮಸ್ಕಾರ ವೀಕ್ಷಕರೇ, ಚಿಂತಾಮಣಿ ತಾಲೂಕಿನ ಗಡಿ ಗ್ರಾಮವಾದ ಬಟ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಬಟ್ಲಹಳ್ಳಿ ಕ್ಲಸ್ಟರ್ನ ಮತ್ತು ಮುಂಗಾನಹಳ್ಳಿ ಹೋಬಳಿ ಮಟ್ಟದ 2025-26ನೇ ಸಾಲಿನ ಕಿರಿಯ ಹಿರಿಯ ಹಾಗೂ ಪ್ರೌಢಶಾಲಾ ವಿಭಾಗದ ಪ್ರತಿಭಾ ಕಾರಂಜಿ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನಡೆಯಿತು. ಪ್ರತಿಭಾ ಕಾರಂಜಿ ಪ್ರಯುಕ್ತ ಸರ್ಕಾರಿ ಪ್ರೌಢಶಾಲಾ ಆವರಣ ತಳಿರು ತೋರಣಗಳಿಂದ ಬಣ್ಣ ಬಣ್ಣದ ರಂಗೋಲಿಯನ್ನು ಹಾಕಿ ಸ್ವಾಗತಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಲಾಯಿತು. ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಲು ಹೋಬಳಿ ಮಟ್ಟದ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ವಿದ್ಯಾರ್ಥಿಗಳು ಆಗಮಿಸಿದ್ದರು. ಬಟ್ಲಹಳ್ಳಿ ಜಿಎಚ್ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷೆಯಾದ ಗಾಯತ್ರಿಯವರು ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಮುನ್ರೆಡ್ಡಿ, ಶಿಕ್ಷಣ ಇಲಾಖೆಯ ಇಸಿಒಗಳಾದ ನಾಗೇಶ್, ದೇವಮ್ಮ, ಶ್ರೀರಾಮ್ ರೆಡ್ಡಿ, ಬಿಆರ್ಪಿಗಳಾದ ಈಶ್ವರ್ ರೆಡ್ಡಿ, ನಂಜುಂಡಯ್ಯ, ಬಟ್ಲಹಳ್ಳಿ ಜಿಎಂಎಚ್ಪಿಎಸ್ ಶಾಲೆಯ ಮುಖ್ಯ ಶಿಕ್ಷಕಿ ವಿಜಯಕುಮಾರಿ, ಜಿಎಚ್ಎಸ್ ಶಾಲೆಯ ಮುಖ್ಯ ಶಿಕ್ಷಕ ಎನ್ ಸುರೇಶ್, ವಿವಿಎಸ್ ಶಾಲೆಯ ಮುಖ್ಯ ಶಿಕ್ಷಕ ಮುನಿಯಪ್ಪ ಸೇರಿದಂತೆ ಸಿಆರ್ಪಿಗಳಾದ ಸರೋಜಮ್ಮ, ನರಸಿಂಹಪ್ಪ, ಬಾಲಾಜಿ ಹಾಗೂ ತಾಲೂಕಿನ ವಿವಿಧ ಕ್ಲಸ್ಟರ್ಗಳ ಸಿಆರ್ಪಿಗಳು, ತೀರ್ಪುಗಾರರು ಭಾಗವಹಿಸಿದ್ದರು. ಹೋಬಳಿಯ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳು ಜಾನಪದ ನೃತ್ಯ, ಭಕ್ತಿಗೀತೆ, ಭಾವಗೀತೆ, ಕಂಠಪಾಠ, ರಂಗೋಲಿ ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದರು. ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ವಿಜೇತರಾದ ಎಲ್ಲ ವಿದ್ಯಾರ್ಥಿಗಳಿಗೆ ಬಟ್ಲಹಳ್ಳಿ ಜಿಎಂಎಚ್ಪಿಎಸ್ ಶಾಲೆಯ ಶಿಕ್ಷಕ ಜಿ ಸತ್ಯಂರವರು ಬಹುಮಾನಗಳನ್ನು ಕೊಡುಗೆಯಾಗಿ ನೀಡಿ ಹೃದಯ ವೈಶಾಲ್ಯತೆ ಮೆರೆದರು. ಪ್ರೌಢಶಾಲಾ ವಿಭಾಗದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ಮತ್ತು ಪ್ರಶಸ್ತಿಯನ್ನು ಇಲಾಖೆ ವತಿಯಿಂದ ನೀಡಲಾಯಿತು. ಹೋಬಳಿಯ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರು ಆರ್ಥಿಕ ಸಹಾಯ ನೀಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಪ್ರೌಢಶಾಲೆಯ ಶಿಕ್ಷಕರಾದ ಲಿಯಾಖತ್ ಅಲಿ ನಿರೂಪಣೆ ಮಾಡಿದರು. ಜಿಎಂಎಚ್ಪಿಎಸ್ ಶಾಲೆಯ ಶಿಕ್ಷಕರಾದ ಮಂಜುನಾಥ್ ರವರು ಸ್ವಾಗತ ಕೋರಿದರು. ಸಿಆರ್ಪಿಗಳಾದ ಸರೋಜಮ್ಮ, ಬಾಲಾಜಿ ಹಾಗೂ ನರಸಿಂಹಪ್ಪರವರು ಬಹುಮಾನಗಳು ವಿತರಣೆ ಮಾಡಿದರು. ತನ್ನದೇ ಆದ ಪ್ರತಿಭೆಯನ್ನ ವ್ಯಕ್ತಪಡಿಸಬೇಕು. ಪ್ರತಿಭೆ ಇರುತ್ತೆ, ಅದನ್ನ ನಾವು ಹೊರತೆಗೆತಕ್ಕಂತ ಒಂದು ಕೆಲಸ ಶಿಕ್ಷಕರಾಗಿರ್ತಕ್ಕಂಥ ಒಂದು ನಮ್ಮ ಜವಾಬ್ದಾರಿ ಆಗಿರ್ತದೆ. ಆ ಕೆಲಸವನ್ನ ನಾವು ನಮ್ಗೆ ಎಷ್ಟೇ ಕಾರ್ಯದ ಒತ್ತಡಗಳಿದ್ರೂ ಕೂಡ ಆ ಕಾರ್ಯವನ್ನ ನಾವು ಮಾಡಲೇಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ದಿನೇ ದಿನೇ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ಹಾಗೇನೆ ಮಕ್ಕಳಿಗೆ ಯಾವುದೇ ಒಂದು ಪ್ರತಿಭೆಯನ್ನ ಗುರುತಿಸಿ ಅವರ ಜೀವನವನ್ನ ಕಟ್ಕೊಳ್ತಕ್ಕಂಥ ಒಂದು ಶಕ್ತಿಯನ್ನ ಶಿಕ್ಷಕರಾಗಿರ್ತಕ್ಕಂಥ ನಾವು ಆ ಕೆಲಸವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲಾಖೆಯಿಂದ ವಿವಿಧ ಕಾರ್ಯಕ್ರಮಗಳನ್ನ, ಇದೊಂದೇ ಅಲ್ಲ, ಪ್ರತಿಭಾ ಕಾರಂಜಿ ಒಂದೇ ಅಲ್ಲ, ವಿವಿಧ ಸ್ಪರ್ಧೆಗಳನ್ನ ಆಯೋಜಿಸಿಕೊಂಡು ಸುಮಾರು ಇಲಾಖೆಯಿಂದ ಅನುದಾನ ಕೊಟ್ಟು ತುಂಬಾ ಖರ್ಚು ಮಾಡ್ತಾ ವ್ಯವಸ್ಥೆ ಬರ್ತಾ ಇದೆ. ಅದನ್ನ ನಾವು ಸದುಪಯೋಗ ಮಾಡಿಸ್ಕೋಬೇಕು, ಸದುಪಯೋಗ ಪಡಿಸ್ಕೋಬೇಕು. ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಪ್ರತಿಭೆಯನ್ನ ಹೊರತೆಗೆಯಬೇಕಾದ್ರೆ ಇಂಥ ವೇದಿಕೆಗಳು ಬೇಕಾಗಿರೋದ್ರಿಂದ ಇಲಾಖೆ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇದೆ. ಎಕ್ಸಾಂಪಲ್ ಉದಾಹರಣೆಗೆ ತಾಲೂಕು ಮಟ್ಟದಲ್ಲಿ ನಾವು NPEP ಕಾರ್ಯಕ್ರಮ, ಪ್ರಾಚ್ಯ ಪ್ರಜ್ಞಾ ಕಾರ್ಯಕ್ರಮ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ನಾವು ಆಯೋಜನೆ ಮಾಡಿದಾಗ ಕೇವಲ ಬೆರಳೆಣಿಕೆಯ ವಿದ್ಯಾರ್ಥಿಗಳು ಮಾತ್ರ
ಹಾಜರಿದ್ದರು. ಇದಕ್ಕೆ ಏನು ಕಾರಣ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇಲ್ಲ. ಯಾಕೆ ಶಿಕ್ಷಕರಿಗೆ ಆಸಕ್ತಿ ಇಲ್ಲವೋ ಅಥವಾ ಮಕ್ಕಳಿಗೆ ಆಸಕ್ತಿ ಇಲ್ಲವೋ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಕಾರ್ಯಕ್ರಮವನ್ನು ಆಯೋಜಿಸ್ಬೇಕಂದ್ರೆ ಎಷ್ಟೊಂದು ಕಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೂ ಗೊತ್ತಿದೆ. ಅದಕ್ಕೆ ನಾವು ಶಿಕ್ಷಕರಾಗಿರ್ತಕ್ಕಂಥ ನಾವು ಮಕ್ಕಳನ್ನ ಹುರಿದುಂಬಿಸಿ ಅದಕ್ಕೆ ರೆಡಿ ಮಾಡಿಸಿ ಕಾರ್ಯಕ್ರಮಕ್ಕೆ ಕಳಿಸ್ತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡ್ಬೇಕಾಗುತ್ತೆ. ಯಾವಬೇಡಿ, ಬಡವರೆಲ್ಲ ಬರ್ತಕ್ಕಂಥದ್ದು ದೇಶವನ್ನ ಬೆಳೆಸುವಂತಹ ಹೆಬ್ಬುಲಿಗಳು ಬರ್ತಕ್ಕಂಥದ್ದು ಸರ್ಕಾರಿ ಶಾಲೆಗಳಿಗೆ. ಎಷ್ಟೇ ಸರ್ಕಾರಿ ಶಾಲೆಗಳು ನೀವು ನೋಡಿ, ಎಲ್ಲ ಸಾಧಕರು ಸರ್ಕಾರಿ ಕಾಲೇಜುಗಳು ಶಾಲೆಗಳಲ್ಲಿ ಓದಿರ್ತಕ್ಕಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳೇ, ನೀವೆಲ್ಲ ಕೀಳಿಮೆ ತಗೋಬೇಡಿ. ನಾವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀವಿ, ಕಾಲೇಜಲ್ಲಿ ಓದ್ತಾ ಇದ್ದೀವಿ ಅಂತೇಳಿ ಯಾವುದೇ ರೀತಿ ಕೀಳಿರಿಮೆ ಬೇಡ. ಯಾಕಂದ್ರೆ ಇಂಥ ಎಲ್ಲ ಪ್ರತಿಭೆಗಳು ಹೆಚ್ಚಾಗಿ ಸರ್ಕಾರಿ ಶಾಲಾ ಕಾಲೇಜುಗಳಿಂದ ಬರ್ತಕ್ಕಂಥದ್ದು. ಹಂಗಂತೇಳಿ ಖಾಸಗಿ ಕಾಲೇಜಿಂದ ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗಾಗಲೇ ನಿಮ್ಗೆ ಒಳ್ಳೆ ಹೆಸರಿದೆ ಸಮಾಜದಲ್ಲಿ, ನೀವೆಲ್ಲ ಒಳ್ಳೆ ಚೆನ್ನಾಗಿ ಮಾಡ್ತೀರಾ ಅಂತಿದೆ ಖಾಸಗಿ ಕಾಲೇಜುಗಳಲ್ಲಿ. ಹಾಗಾಗಿ ನಮ್ಮ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲೂ ಸಹ ಉತ್ತಮವಾದಂತಹ ಪ್ರತಿಭೆಗಳಿದೆ. ನೀವೇನು ಕೀಳಿಮೆ ತಗೋಬೇಡಿ, ನೀವೆಲ್ಲ ಮುಂದೆ ಬನ್ನಿ. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ AK-47 ಗನ್ಗಳಿದ್ದಂಗೆ ಇದ್ದಾರೆ ಪಾಠ ಮಾಡಲಿಕ್ಕೆ. ಯಾಕಂದ್ರೆ ನಾನಾ ಪರೀಕ್ಷೆಗಳನ್ನ ಪಾಸ್ ಮಾಡಿ ಪ್ರತಿಭಾನ್ವಂತರು ನೀವು ಯಾವ ರೀತಿ ಪ್ರತಿಭೆಯನ್ನ ಪ್ರದರ್ಶಿಸಲಿಕ್ಕೆ ಬಂದಿದ್ದೀರೋ ಹಂಗವರೆಲ್ಲ ಪ್ರದರ್ಶನ ಮಾಡಿ ಬಂದಿರತಕ್ಕಂಥ ಪ್ರತಿಭೆಗಳಿದ್ದಾರೆ. ಹಾಗಾಗಿ ಒಂದ್ ಕಡೆ ಅವರೆಲ್ಲ ಕ್ಲಾಸ್ ರೂಮ್ ಅಲ್ಲಿ ಏನೇನೋ ಪಠ್ಯಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನ ಬೋಧನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇವನು ಉತ್ತಮವಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮಕ್ಕಳು ಈ 3 ಗಂಟೆಗಳ ಕಾಲ ಏನ್ ಕಳೀತೀರಾ, ಇದು ನಿಮ್ಮ ಜೀವನದಲ್ಲಿ 30 ವರ್ಷಗಳ ಕಾಲ ಇದು ನಿಮ್ಮ ಜೀವನಕ್ಕೆ ಉಪಯೋಗ ಆಗುತ್ತೆ. ತುಂಬಾ ಉತ್ತಮವಾದಂತ ಅಂಶಗಳನ್ನ ಹಂಚ್ಕೊಂಡಿದ್ದಾರೆ. ಇವನ್ನ ನೀವು ಆಗಾಗ ಮೆಲ್ಕಾಗ್ತಾ ಇರ್ಬೇಕು. ಯಾಕಂದ್ರೆ ವಿದ್ಯೆ ಅನ್ನೋದು ಸಾಧಕನ ಸೊತ್ತೆ ಹೊರತು ಸೋಮಾರಿಯ ಸೊತ್ತಲ್ಲ. ಏನಂದ್ರೆ ಭಾಗವಹಿಸೋದ್ ಮುಖ್ಯ. ಎಲ್ರಿಗೂ ಪ್ರೈಸ್ ಬರಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಪ್ರಥಮ ಬಂದಿರೋರ್ಗೆ ಸ್ವಲ್ಪದ್ರಲ್ಲಿ ಮಿಸ್ ಆಗುತ್ತೆ, ಸೆಕೆಂಡ್ ಬಂದಿರೋರ್ಗೆ ಜಾಸ್ತಿ ಅಂತರ ಇರೋದಿಲ್ಲ. ಯಾಕಂದ್ರೆ ತೀರ್ಪುಗಾರರು ಇಬ್ಬರು ತೀರ್ಪನ್ನ ನೀಡುವಂತ ಸಂದರ್ಭದಲ್ಲಿ ಅವರು ಯಾವ ರೀತಿ ಮಗುವಿನ ಹಾವಭಾವ ಆಗ್ಬೋದು, ಅದಕ್ಕೆ ಒಂದು ಮಾನದಂಡಗಳಿರುತ್ತೆ. ಅದನ್ನ ಗಮನಿಸಿ ಬಹುಮಾನವನ್ನು ಕೊಡ್ತಾರೆ. ಆದ್ರೆ ಪ್ರಥಮ, ದ್ವಿತೀಯ, ತೃತೀಯ ಬಂದಿರುವಂತವ್ರು ಬಹುಮಾನ ಬಂದಿದೆ ಅಂತ ಹಿಗ್ಬಾರ್ದು. ಆದ್ರೆ ಬಹುಮಾನ ಬರ್ದೇ ಇರೋರು ಅಯ್ಯೋ ನಮಗ್ ಬಂದಿಲ್ಲ, ನಾನು ಗುರ್ಸ್ಲಿಲ್ಲ. ನೀವ್ ಇವತ್ತೇ ಒಂದು ಸಂಕಲ್ಪ ಮಾಡ್ಬೇಕು. ಏನಂದ್ರೆ ಇವತ್ತು ನನ್ಗೆ ಬಹುಮಾನ ಬಂದಿಲ್ಲ, ಮುಂದಿನ ವರ್ಷಕ್ಕೆ ಇದೇ ವೇದಿಕೆಯಲ್ಲಿ ನಾನು ಬಹುಮಾನವನ್ನ ತಗೋಬೇಕು ಅಂತ ಸಂಕಲ್ಪ ಮಾಡ್ಕೋಬೇಕು. ಇದೆ ಅದನ್ನ ಮಾಹಿತಿ ಕೊಡಿ ಅಂತ ಹೇಳಿ ದಯವಿಟ್ಟು ಎಲ್ಲ ಸ್ಪರ್ಧಿಗಳು ಗಮನಿಸಬೇಕು. ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಬಟ್ನಹಳ್ಳಿಯಲ್ಲಿ ಈ ಪ್ರತಿಭಾ ಕಾರಂಜಿ ಇವತ್ತು ನಡೀತಿದೆ. ಬಹುಮುಖ್ಯವಾದ ಒಂದು ಸಿಹಿ ಸುದ್ದಿಯನ್ನ ಮತ್ತು ವಿಶೇಷ ವಿಷಯಗಳನ್ನ ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸರ್ಕಾರಿ ಪ್ರೌಢಶಾಲೆ ಬಟ್ನಹಳ್ಳಿ ಮತ್ತು ಪದವಿ ಪೂರ್ವ ಕಾಲೇಜು ಮತ್ತು ಮಾದರಿ ಶಾಲೆ ಈ 3 ಒಟ್ಟುಗೂಡಿ ಮುಂದಿನ ವರ್ಷದಿಂದ ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಆಯ್ಕೆಯಾಗಿದೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರು ಮತ್ತು ಶಿಕ್ಷಕರು ಬಂದಿದ್ದಾರೆ. ಮುಂದಿನ ವರ್ಷ ಈ ಶಾಲೆಯಲ್ಲಿ LKG ಇಂದ 12ನೇ ಕ್ಲಾಸ್ ಅಂದ್ರೆ 2nd PU ವರೆಗೂ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಒಂದು ಟೀಚಿಂಗ್ ಉಚಿತವಾಗಿ ಸರ್ಕಾರ ಈ ಕರ್ನಾಟಕ ಪಬ್ಲಿಕ್ ಶಾಲೆ ಮೂಲಕ ಕೊಡ್ತಿದೆ ಅನ್ನೋ ಮಾಹಿತಿಯನ್ನು ತಮ್ಮ ಗಮನಕ್ಕೆ ತರ್ತಾ, ಈ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬಟ್ಲಳ್ಳಿ, ಪ್ರೌಢಶಾಲೆ ಬಟ್ಲಳ್ಳಿ ಮತ್ತು ಕಾಲೇಜು ಬಟ್ಲಳ್ಳಿ ಈ 3 ಸೇರಿ KP ಶಾಲೆ ಆಗಿರೋದ್ರಿಂದ 3 ಸೇರಿ ನಾವು ಒಗ್ಗಟ್ಟಾಗಿ ನಡೆಸ್ಕೊಂಡು ಹೋಗ್ಬೇಕನ್ನೋ ಒಂದು ಸದುದ್ದೇಶದಿಂದ ನಾವು ಈ ಕ್ಲಸ್ಟರ್ ಮಟ್ಟದ ಜೊತೆಗೆ ತಾಲೂಕು ಇದು ಹೋಬಳಿ ಮಟ್ಟದ ಮುಂಗನಹಳ್ಳಿ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಕೂಡ ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದಕ್ಕೆ ಮೊಟ್ಟ ಮೊದಲಿಗೆ ನಮ್ಮ ಕಚೇರಿ ವತಿಯಿಂದ ಆಗಮಿಸಿರುವಂತಹ ಎಲ್ಲ ECOಗಳಿಗೆ ಮತ್ತು ಕಚೇರಿ ಸಿಬ್ಬಂದಿಗಳಿಗೆ BRCಗಳಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇನ್ನು ಮುಂದೆ ಯಾವುದೇ ರೀತಿಯ ಪ್ರೋಗ್ರಾಮ್ಗಳು ಆಗಲಿ, ಯಾವುದೇ ಒಂದು ರೀತಿಯ ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ಇಲ್ಲೇ ನಿಯೋಜಿಸಿ ತುಂಬಾ ಅತ್ಯುತ್ತಮವಾಗಿ ಸುರೇಶ್ ಸರ್ ಅವರು ಮುಂದುವರಿಸ್ತಾ ಇರೋದ್ರಿಂದ ಅವರ ಒಂದು ಅಧ್ಯಕ್ಷತೆಯಲ್ಲೇ ಇಲ್ಲೇ ಮುಂದುವರಿಸಕ್ಕೆ ನನ್ನ ಒಂದು ಸಹಮತ ಕೂಡ ವ್ಯಕ್ತಪಡಿಸ್ತಾ ಇದ್ದೀನಿ.